ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನೆಲ್ಲ ಇದೆ ಅಂತಂದು ನೋಡೋಣ ಬನ್ನಿ. ಹಿಂದಿನ ವಿಡಿಯೋದಲ್ಲಿ ಏನು ನೀವು ನೋಡಿರ್ಬೋದು, ಹಲ್ದಿಯಿಂದ ಒಂದು ಫೇಸ್ ಪ್ಯಾಕ್ ಹೇಗೆ ತಯಾರಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಹಲ್ದಿಯಿಂದ ಬೇರೆ ಥರ ಉಪಯೋಗ ಮಾಡಬಹುದು ಅಂತ ಹೇಳ್ತೀನಿ. ಹಿಂದಿನ ವಿಡಿಯೋದಲ್ಲಿ ತುಂಬ ಈ ವಿಡಿಯೋ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಮತ್ತು ಈ ಒಂದು ಸ್ಕ್ರಬ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತಂದು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆರಿ ಈಸಿ ಆ್ಯಂಡ್ ಎಫೆಕ್ಟಿವ್ ಟ್ಯಾನ್ ರಿಮೂವಲ್ ಸ್ಕ್ರಬ್ ತೋರಿಸ್ತೀನಿ. ಈ ಸ್ಕ್ರಬ್ ಮನೆಯಲ್ಲಿಯೇ ಸಿಗೋದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡಬಹುದು. ಫೇಸ್ ಟ್ಯಾನ್, ನೆಕ್ ಟ್ಯಾನ್, ಡಲ್ ಸ್ಕಿನ್ ರಿಮೂವ್ ಆಗಲು ಇದು ಹೆಲ್ಪ್ ಮಾಡ್ತದೆ. ಮೊದಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬರೀ ಒಂದೊಂದಾಗಿ. ಫಸ್ಟ್ ಬೇಕಾಗಿರೋದು ಹಲ್ದಿ 1 ಸ್ಪೂನ್, ಕಾಫಿ ಪೌಡರ್ 1 ಸ್ಪೂನ್, ಕೋಲ್ಗೇಟ್ ಸ್ವಲ್ಪ, ಶುಗರ್ 1 ಸ್ಪೂನ್, ಹನಿ 1 ಸ್ಪೂನ್, ಮೊಸರು ಸ್ವಲ್ಪ, ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ಒಂದು ಸ್ವಲ್ಪ ಯೂಸ್ ಮಾಡ್ಬೋದು. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಈಗ ಸ್ವಲ್ಪ ಹಲ್ದಿಯನ್ನು ಹಂಚಿನ ಮೇಲೆ ಹಾಕಿ ರೋಸ್ಟ್ ಮಾಡಿ ಕಲರ್ ಚೇಂಜ್ ಆಗುವವರೆಗೂ ಏನು ಮಾಡಬೇಕು, ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಅದು ಒಂದು ಕ್ಲೀನ್ ಬೌಲ್ ಅಥವಾ ಎಂಟಿ ಬೌಲ್ನಲ್ಲಿ ತೆಗೆದು ಹಾಕಿ ಅದರಲ್ಲಿ ಏನೇನು ಹಾಕಬೇಕು ಅಂತಂದರೆ, ಫಸ್ಟಿಗೆ ಹೇಳಿನಲ್ಲ, ಅದು ರೋಸ್ಟ್ ಮಾಡಿರುವಂಥ ಹಲ್ದಿಯನ್ನು ಆ ಬೌಲಲ್ಲಿ ಹಾಕಿ. ಹಲ್ದಿ ಏನು ಮಾಡ್ತದ ಅಂತಂದ್ರೆ ಸ್ಕಿನ್ ಬ್ರೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಅದರಲ್ಲಿ ಏನು ಹಾಕಬೇಕು ಅಂತಂದರೆ ಕಾಫಿ ಹಾಕಬೇಕು. ಕಾಫಿ ಏನು ಮಾಡ್ತದೆ ಅಂದ್ರೆ ಟ್ಯಾನ್ ರಿಮೂವ್ ಮಾಡೋಕ್ಕೆ ಮತ್ತು ಡೆಡ್ ಸ್ಕಿನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಸ್ವಲ್ಪ ಕೋಲ್ಗೇಟ್ ಹಾಕಿ, ಕೋಲ್ಗೇಟ್ ಏನು ಮಾಡ್ತದೆ ಅಂತಂದ್ರೆ ಸ್ಕಿನ್ ಫ್ರೆಶ್ ಫೀಲ್ ಕೊಡ್ತದೆ. ನೆಕ್ಸ್ಟ್ ಶುಗರ್ ಸೇರಿಸಿ, ಶುಗರ್ ಏನು ಮಾಡ್ತದೆ ಅಂದ್ರೆ ನ್ಯಾಚುರಲ್ ಸ್ಕ್ರಬ್ ಆಗಿ ವರ್ಕ್ ಮಾಡ್ತದೆ. ಇನ್ನೊಂದು ಹನಿ ಹಾಕಬೇಕು. ಹನಿ ಸ್ಕಿನ್ ಸಾಫ್ಟ್ ಮತ್ತು ಸ್ಕಿನ್ ಸಾಫ್ಟ್ ಮಾಡ್ತದೆ ಮತ್ತು ಗ್ಲೋ ಕೊಡ್ತದೆ. ಇನ್ನೊಂದು ಬಂದು ಮೊಸರು ಹಾಕಿ. ಮೊಸರು ಏನು ಮಾಡ್ತದಂದ್ರೆ ಸ್ಕಿನ್ ಟ್ಯಾನ್ ಲೈಟ್ನಿಂಗ್ ಮಾಡ್ತದೆ. ಮೊಸರಿನಿಂದ ಸ್ಕಿನ್ ಸಾಫ್ಟ್ ಆಗಿರ್ತದೆ, ಸನ್ ಟ್ಯಾನ್ ಮತ್ತು ಡಲ್ನೆಸ್ ಕಡಿಮೆ ಮಾಡ್ತದೆ, ಕೂಲಿಂಗ್ ಎಫೆಕ್ಟ್ ಕೊಡ್ತದೆ. ನೆಕ್ಸ್ಟ್ ಬಂದು ಕೊಬ್ಬರಿ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಸ್ಕಿನ್ ಡೀಪ್ ಮಾಯ್ಶ್ಚರೈಸರ್ ಹೆಲ್ಪ್ ಮಾಡ್ತದೆ ಮತ್ತು ಡ್ರೈ ಸ್ಕಿನ್ ಸ್ಮೂತ್ ಮಾಡ್ತದೆ, ನ್ಯಾಚುರಲ್ ಗ್ಲೋ ಕೊಡ್ತದೆ ಕೊಬ್ಬರಿ ಎಣ್ಣೆ, ಮತ್ತು ಸ್ಮಾಲ್ ಇರಿಟೇಷನ್ ರಿಡ್ಯೂಸ್ ಮಾಡ್ತದೆ. ಇವೆಲ್ಲ ಇಂಗ್ರೀಡಿಯೆಂಟ್ ಮನೆಯಲ್ಲೇ ಸಿಗ್ತದೆ, ಮನೆಯಲ್ಲೇ ಯೂಸ್ ಮಾಡ್ಬೋದು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದೀಗ ನಮ್ಮ ಟ್ಯಾನ್ ರಿಮೂವಲ್ ಸ್ಕ್ರಬ್ ರೆಡಿ ಆಗ್ತದೆ. ಈಗ ಅಪ್ಲೈ ಮಾಡೋದು ವಿಧಾನ ಹೇಗೆ ಅಂತಂದು, ಮೊದಲು ಫೇಸ್ ಕ್ಲೀನ್ ಮಾಡಿ, ಇಲ್ಲಿ ನಾನು ಏನು ಫೇಸ್ ಯೂಸ್ ಮಾಡಿಲ್ಲ, ಕೈಗಳನ್ನು ಉಪಯೋಗ ಮಾಡಿದ್ದೀನಿ. ಈ ಸ್ಕ್ರಬ್ಬನ್ನು ಫೇಸ್ ಮತ್ತು ನೆಕ್ ಮೇಲೆ ಅಪ್ಲೈ ಮಾಡಿ ಸರ್ಕ್ಯುಲೇಷನ್ ಮೋಷನ್ನಾಗ ಜಂಟಲಾಗಿ ಸ್ಕ್ರಬ್ ಮಾಡಿ 2 ರಿಂದ 3 ನಿಮಿಷದವರೆಗೂ ಏನು ಮಾಡಬೇಕು, ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿದ ಮೇಲೆ 5 ನಿಮಿಷ ಹಾಗೆ ಬಿಟ್ಟು ನಂತರ ನಾರ್ಮಲ್ ವಾಟರ್ನಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿದ ಮೇಲೆ ನಂತರ ಏನು ಮಾಡಬೇಕು, ನಿಮ್ಮ ಫೇಸ್ ಸಾಫ್ಟ್, ಸ್ಮೂತ್ ಆ್ಯಂಡ್ ಫ್ರೆಶ್ನೆಸ್ ಕಾಣ್ತದೆ. ರೆಗ್ಯುಲರ್ ಯೂಸ್ ಮಾಡಿದರೆ ಟ್ಯಾನ್ ಗ್ರ್ಯಾಜುವಲಿ ಕಡಿಮೆ ಆಗ್ತದೆ. ವೀಕ್ಗೆ 2 ಟೈಮ್ಸ್ ಯೂಸ್ ಮಾಡಬಹುದು. ಸೆನ್ಸಿಟಿವ್ ಸ್ಕಿನ್ದವ್ರು ಏನು ಮಾಡಬೇಕು, ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಯಾಕಂತಂದರೆ ಸ್ವಲ್ಪ ಅಲರ್ಜಿಯಾಗಿ ಇರೋರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತದಂತ ಹೇಳ್ಬೋದು. ಇಷ್ಟೆಲ್ಲ ಆಗಿದ್ಮೇಲೆ ಏನು ಮಾಡಬೇಕು ಅಂತಂದರೆ, ನೀವೆಲ್ಲರೂ ಮನೆಯಲ್ಲಿ ಯೂಸ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.